ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಿಮಗೆ ರೈನ್ ಲಿಲ್ಲಿ ಬಗ್ಗೆ ಕಂಪ್ಲೀಟಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮೊನ್ನೆ ಒಬ್ಬರು ಫ್ರೆಂಡ್ ಕೇಳಿದರು, ಅಕ್ಕ ರೈನ್ ಲಿಲ್ಲಿನ ಯಾವಾಗ ನೆಡಬೇಕು, ಹೇಗೆ ನೆಡಬೇಕು, ಅದಕ್ಕೆ ಯಾವ ಥರ ಮಣ್ಣು ಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ನೀವು ಈ ವಿಡಿಯೋದಲ್ಲಿ ಈ ರೈನ್ ಲಿಲ್ಲಿನ ಹೇಗೆ ನೆಡಬೇಕಂತ ತೋರಿಸ್ತೀನಿ. ಹಾಗೆ ಈ ರೈನ್ ಲಿಲ್ಲಿ ನಮಗೆ ತುಂಬ ಜಾಸ್ತಿ ಬರಬೇಕಂತಿದ್ರೆ ಯಾವ ಥರ ಗೊಬ್ಬರ ಹಾಕಬೇಕಂತ ಕೂಡ ಹೇಳ್ತೀನಿ. ಅಂದರೆ ಯಾವ ಗೊಬ್ಬರ ಹಾಕಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಚಾನಲಲ್ಲಿ ಈ ಥರದ ಬೇಕಾದಷ್ಟು ವಿಡಿಯೋ ಇದೆ, ನೀವು ಆರಾಮಾಗಿ ಅದನ್ನು ನೋಡ್ಬೋದು. ಹಾಗೆ ಮುಂದೆ ಬರೋ ವೀಡಿಯೋನ ಕೂಡ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನಾನು ವೀಡಿಯೋ ಮಿಸ್ ಆಗಲಾರ್ದೆ ನೋಡ್ಬೋದು. ಫ್ರೆಂಡ್ಸ್, ದಯಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮಗೆ ಈ ವಿಡಿಯೋ ನೋಡಿದ್ರ ಮೇಲೂ ಏನಾದರೂ ಡೌಟ್ಸ್ ಬಂದರೆ ಅಥವಾ ಏನಾದರೂ ನಿಮಗೆ ಹೇಳಬೇಕು ಅನಿಸಿದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನ್ನನ್ನು ಕೇಳ್ಬೋದು, ನಾನು ಆನ್ಸರ್ ಕೊಡ್ತೀನಿ. ಸರಿ, ಈಗ ಇದನ್ನು ರೀಪೋರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಈ ರೈನ್ ಲಿಲ್ಲಿಗೆ ಗಡ್ಡೆ ಬರುತ್ತೆ. ಅದರಲ್ಲಿ ನಾವು ಗಿಡ ನೆಡೋದಲ್ಲ, ಇದು ಗಡ್ಡೆನ ನೆಟ್ಬಿಟ್ರೆ ಸಾಕು, ಆರಾಮಾಗಿ ಬೆಳೆಯುತ್ತೆ. ನೀವು ಒಂದು ಸರ್ತಿ ಒಂದು ಗಡ್ಡೆ ಹಾಕಿದ್ರಿ ಅಂದರೆ 1-2 ವರ್ಷದಲ್ಲಿ ನಿಮ್ಮ ಮನೇಲಿ ಎಲ್ಲೂ ನೋಡಿದರೂ ಆ ಥರ ಗಡ್ಡೆ ಇರುತ್ತೆ, ಅಷ್ಟೊಂದು ಬೆಳ್ಕೊಳ್ಳುತ್ತೆ ಇದು. ಅದರ ಮರಿ ಹಾಕೋದು ತುಂಬ ಬೇಗ ಹಾಕುತ್ತೆ ಇದು. ಒಂದು ಗಡ್ಡೆ ಮುಖಾಂತರ ಇದು ನಮಗೆ ಪ್ರಾಪಗೇಷನ್ ಮಾಡ್ಕೊಬೋದು. ಎರಡನೇದಾಗಿ ಇದರಲ್ಲಿ ಬೀಜ ಬರುತ್ತೆ, ಬೀಜ ಹಾಕೋದ್ರಿಂದ ಕೂಡ ಹೊಸದಾಗಿ ಗಿಡ ನಾವು ನೆಟ್ಕೊಬೋದು. ಈ ಬಲ್ಬ್ಸ್ ಅನ್ನೋದು ಆನ್ಲೈನಲ್ಲಿ ಸಿಂಪಲ್ಲಾಗಿ ಸಿಕ್ಕುತ್ತೆ. ಒಂದು ಬಲ್ಬ್ಸಿಗೆ ನಾವು 5 ರೂಪೀಸ್ 6 ರೂಪೀಸ್ ತೊಗೊತಾರೆ. ನಮಗೆ ಬೇಕಾದ ಕಲರ್ ತರಿಸ್ಕೊಬೋದು. ಯೆಲ್ಲೋ ಕಲರ್ ಆದರೆ ನಮಗೆ ಸ್ವಲ್ಪ ಜಾಸ್ತಿ ಬೀಜ ಸಿಕ್ಕುತ್ತೆ, ಬೇರೆದ್ರೆ ಸ್ವಲ್ಪ ಬೀಜ ಬರೋದು ಕಮ್ಮಿ. ಬೀಜ ಮಾತ್ರ 100% ನಿಮಗೆ ಅದರಲ್ಲಿ ಮೊಳಕೆ ಬರುತ್ತೆ, ಗ್ಯಾರಂಟಿಯಾಗಿ ಬರುತ್ತೆ, ಯಾವುದೇ ಥರದ್ದು ಅನುಮಾನ ಇಲ್ಲ. ಈಗ ನಿಮ್ಮ ಮಣ್ಣಿನ ಬಗ್ಗೆ ಹೇಳ್ತೀನಿ. ಫಸ್ಟು ಯಾವ ಥರ ಮಣ್ಣು ತೊಗೊಬೇಕು ಇದಕ್ಕೆ ಅಂತ. ಫ್ರೆಂಡ್ಸ್, ಇದಕ್ಕೆ ನಾನು ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಈ ಮಣ್ಣು, ಇದು ಓಲ್ಡ್ ಮಣ್ಣು. ಅಂದರೆ ಓಲ್ಡ್ ಮಣ್ಣು ಅಂದರೆ ಇದರಲ್ಲಿ ಬೇರೆ ಗಿಡ ನೆಟ್ಟಿದ್ದೆ ನಾನು, ಆ ಗಿಡದ್ದು ಟೈಮ್ ಆಗೋಯ್ತು ಅಂತ ಆ ಗಿಡ ತೆಗೆದಿರ್ತೀವಲ್ಲ ಅಂಥ ಮಣ್ಣು. ಆ ಮಣ್ಣಿಗೆ ಸ್ವಲ್ಪ ಗೊಬ್ಬರ. ಹಾಗೆ ಜಾಸ್ತಿ ಹೂವು ಬರಬೇಕಂದ್ರೆ ಲೈನ್ ಲಿಲ್ಲಿಗೆ ತುಂಬ ಇಷ್ಟವಾಗಿದ್ದು ಯಾವುದು ಅಂತೇಳಿದರೆ ಬೋನ್ ಮೀಲ್. ಈ ಬೋನ್ ಮೀಲ್ ಹಾಕೋದ್ರಿಂದ ನಿಧಾನವಾಗಿ ಆ ಗಿಡಕ್ಕೆ ಬೇಕಾದ ಎಲ್ಲ ಪೋಷಣೆಯನ್ನು ಇದು ಕೊಡ್ತಾ ಇರುತ್ತೆ, ಬೋನ್ ಮೀಲ್. ಇಲ್ಲ ನಿಮ್ಮ ಹತ್ರ ಬೇರೆ ಅದಿಲ್ಲ, ಏನು ಮಾಡೋದು ಅಂತ ಏನು ಆಲೋಚನೆ ಮಾಡಬೇಕಾಗಿಲ್ಲ. ಇದು ಹಾಕ್ಲಾರ್ದಿದ್ರೂ ಕೂಡ ಹೂವು ಬರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ, ನಿಮ್ಮ ಊರಲ್ಲಿ ಅವೈಲೇಬಲ್ಗೆ ಇದ್ದರೆ ಹಾಕಿ ಗಿಡಕ್ಕೆ. ಬೇಕೇ ಬೇಕು, ಇದು ಇಲ್ದಿದ್ರೆ ಗಿಡ ಬೆಳೆಯೋದೇ ಇಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್. ಯಾವುದೇ ಗಿಡ ಆಗಲಿ, ಬೋನ್ ಮಿಲ್ ಆಗಲಿ, ಎಪ್ಸಮ್ ಸಾಲ್ಟ್ ಆಗಲಿ, ಯಾವುದೂ ಇಲ್ಲದಿದ್ದರೆ ಬೆಳೆಯುತ್ತೆ. ಗೊಬ್ಬರ ಮಣ್ಣು ಇದ್ದರೆ ಸಾಕು, ಚೆನ್ನಾಗಿ ಯಾವುದೇ ಗಿಡ ಆದರೂ ಬೆಳೆಯುತ್ತೆ. ಆದರೆ ಇವೆಲ್ಲ ಎಡಿಷನಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಮಗೆ ಹೂವಿನ ಗುಣಮಟ್ಟ ಜಾಸ್ತಿ ಆಗಿರುತ್ತೆ, ಹೂವಿನ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ನೋಡಿ, ಇದರಲ್ಲಿ ನಾನೀಗ ಬಲ್ಬ್ಸ್ ತೆಗೆದು ತೋರಿಸ್ತಾ ಇದ್ದೀನಿ. ಅಂದರೆ ಆ ಪಾಟಿಂದ ತೆಗೆದಿದ್ದೀನಿ. ಆ ಪಾಟಲ್ಲಿ ನಾನು ಇಟ್ಬಿಟ್ಟು 2 ಇಯರ್ಸ್ ಆಗೋಗಿತ್ತು, ನಾನು ರೀಪಾಟ್ ಮಾಡಿರಲಿಲ್ಲ. ಇದೇನಾಗಿದೆ ಅಂದರೆ ಗಡ್ಡೆ ಜಾಸ್ತಿ ಬೆಳ್ಕೊಂಬಿಟ್ಟು ಅದರಲ್ಲಿ ಹೂವು ಕಮ್ಮಿ ಬರ್ತಿತ್ತು, 1-2 ಹೂವು ಬರ್ತಿತ್ತು. ಅದರಲ್ಲಿ ಬೇರೆ ಎಲ್ಲ ಗಿಡಗಳು, ತುಳಸಿ ಮತ್ತು ಶಂಖುಪುಷ್ಪ ಎಲ್ಲ ಇರೋದ್ರಿಂದ ಈ ಗಿಡದಲ್ಲಿ ಏನಾಗಿದೆ ಅಂದರೆ ಈ ಪಾಟಲ್ಲಿ ಏನಾಗಿದೆ ಅಂದರೆ ಓವರ್ ಕ್ರೌಡೆಡ್ ಆಗಿಬಿಟ್ಟು ಯಾವುದೇ ಗಿಡ ಕೂಡ ಸರಿಯಾಗಿ ಬೆಳೀತಿದ್ದಿಲ್ಲ. ಅದಕ್ಕೋಸ್ಕರ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಈ ರೀಪಾಟ್ ಮಾಡೋಕ್ಕೆ ಎರಡು ಪದ್ಧತಿ ಇದೆ. ಒಂದು, ನಾವು ಒಂದು ವೇಳೆ ಅದೇ ಪಾಟಲ್ಲಿ ಬಿಟ್ಟರೂ ಏನಾಗಲ್ಲ, ಅಥವಾ ಮಳೆಗಾಲದಲ್ಲಿ ಹೂವಿನ ಸೀಸನ್ ಎಲ್ಲ ಆದ್ರ ಮೇಲೆ ತೆಗೆದುಬಿಟ್ಟು, ಚಳಿಗಾಲದಲ್ಲಿ ತೆಗೆದುಬಿಟ್ಟು, ಗಡ್ಡೆನೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿ ಈ ಬೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಮೇ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ನಮಗೆ ಒಂದು ಮಳೆ ಬಂದ ತಕ್ಷಣ ಹೂವಾಗುತ್ತೆ. ಇದು ಹೆಸರೇ ಹೇಳೋಂಗೆ ಇದು ರೈನ್ ಲಿಲ್ಲಿ. ಮಳೆನ ತುಂಬ ಇಷ್ಟಪಡುತ್ತೆ. ಮಳೆ ಅಂತಲ್ಲ, ಮೋಡ ಆದರೂ ಸಾಕು, ಜುಮ್ ಅಂತ ಮೊಗ್ಗು ಬಂದುಬಿಟ್ಟು ಇದ್ರಲ್ಲಿ ಹೂವಾಗಿ ಹೋಗುತ್ತೆ. ಅಷ್ಟು ಒಂದು ಇದಂದರೆ ನಮಗೆ ಮಳೆ ಬರೋಕ್ಕೆ ಮುನ್ಸೂಚನೆ ಯಾವುದಾದ್ರು ಗಿಡ ಕೊಡುತ್ತೆ ಅಂದರೆ ಅದರಲ್ಲಿ ಇದು ಒಂದು. ತುಂಬ ಥರವಾದ ಗಿಡಗಳು ಮಳೆ ಬರೋದನ್ನು ಸೂಚನೆ ಕೊಡ್ತಾ ಇರುತ್ತೆ. ಅಂದರೆ ಕೆಲವು ಗಿಡಗಳಲ್ಲೆಲ್ಲ ಬೇಗ ಮೊಗ್ಗಾಗಿ ಹೂವಾಗಿಬಿಡುತ್ತೆ. ಈ ರೈನ್ ಲಿಲ್ಲಿ ಕೂಡ ಅದೇ ಥರನೇ. ನೀವು ಫಸ್ಟ್ ದಿವಸ ನೋಡಿದರೆ ನಿಮಗೆ ಅದರಲ್ಲಿ ಏನೂ ಇರಲ್ಲ, ಮಾರನೇ ದಿವಸ ನೋಡಿದರೆ ಮೊಗ್ಗಾಗಿರುತ್ತೆ. ಸೆಕೆಂಡ್ ಡೇನೇ ನಿಮಗೆ ಅದರಲ್ಲಿ ಹೂವಾಗಿರುತ್ತೆ. ಅಂದರೆ ಒಂದು ದಿವಸದಲ್ಲೇ ಮೊಗ್ಗಾಗಿಬಿಟ್ಟು ಮಾರನೇ ದಿವಸ ಹೂವಾಗುತ್ತೆ, ಅಂಥ ಗಿಡ ಇದು. ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸೈಡಿಗೆ ಅಂದರೆ ಬಾರ್ಡರ್ ಥರ ನಾವು ನೆಟ್ಬಿಟ್ರೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಥವಾ ನಮ್ಮ ಹತ್ರ ಅಗಲವಾದ ಟಬ್ಬು ಯಾವುದಾದ್ರು ಇದೆ ಅಂದರೆ ಅದರಲ್ಲಿ ಹಾಕ್ಬೋದು. ಇಲ್ಲ ಏನೂ ಇಲ್ಲ ಅಂತೇಳಿದರೆ ಪಾಟಲ್ ಕೂಡ ಬೆಳೆಸ್ಬೋದು. ಇದಕ್ಕೆ ತುಂಬ ಆಳವಾದ ಪಾಟ್ ಏನು ಬೇಕಾಗಿಲ್ಲ. ಅಂದರೆ 1.5 ಫೀಟು 2 ಫೀಟು ಈ ಥರದ್ದು ಏನು ಬೇಕಾಗಿಲ್ಲ. ಇದಕ್ಕೆ ಒಂದು 10 ಇಂಚು ಪಾಟಲ್ಲಿ ಕೂಡ ಆರಾಮಾಗಿ ಬೆಳೀತೆಗೋಸ್ಕರ ಈ ಸಿಮೆಂಟಿಂದೆಲ್ಲ ಹೊಡ್ತಾರೆ ನೋಡಿ, ಆ ಪುಟ್ಟಿಲಿ ಕೂಡ ಹಾಕ್ಬೋದು. ನಾನು ಇವತ್ತು ಆ ಪುಟ್ಟಿಲೇ ಹಾಕಿ ತೋರಿಸ್ತೀನಿ. ನೋಡಿ, ಇಷ್ಟೊಂದು ಗಡ್ಡೆ ಇದೆ ನೋಡಿ. ನನ್ನ ಮಾತು ಕೇಳ್ತಾ ನೀವು ನೋಡ್ತಾ ಇದ್ದಿರ್ಬೋದು ಈ ವಿಡಿಯೋಲ್ಲೇ. ನೋಡಿದರೆ
ಎಷ್ಟೊಂದು ಗಡ್ಡೆಗಳಿದೆ. ಈ ಗಡ್ಡೆಗಳಲ್ಲಿ 2 ಥರದ್ದಿದೆ ಇದರಲ್ಲಿ. ಒಂದು ಮೆಚೂರ್ಡ್ ಆಗಿದೆ, ಅಂದರೆ ದೊಡ್ಡ ದೊಡ್ಡದು ಗಡ್ಡೆ ಇದೆ. ಒಂದು ಸಣ್ಣ ಸಣ್ಣದು ಇದೆಯಲ್ಲ, ಆ ಸಣ್ಣ ಸಣ್ಣದು ಈ ವರ್ಷ ಹೂವಾಗಲ್ಲ, ನೆಕ್ಸ್ಟ್ ಇಯರ್ ಹೂವಾಗುತ್ತೆ. ಅದೇ ಸ್ವಲ್ಪ ಬೆಳೆದಿದ್ದು ನಾವು ಗಡ್ಡೆ ದೊಡ್ಡ ದೊಡ್ಡ ಗಡ್ಡೆ ನೆಟ್ಟಿವಿ ಅಂದರೆ ಬೇಗ ನಮಗೆ ಒಂದು 15 ದಿವಸದಲ್ಲೇ ಹೂವಾಗ್ಬಿಡುತ್ತೆ. ನಾವು ರೀಪಾಟ್ ಮಾಡಿ 15 ಡೇಸಲ್ಲಿ ನಮಗೆ ಹೂವು ಕಾಣಿಸುತ್ತೆ, ಬೇಸಿಗೆಯಲ್ಲಿ ಮಾತ್ರ. ಇದನ್ನು ನಾನು ನೆಡಬೇಕಿದ್ರೆ ನಿಮಗೆ ಇನ್ನೊಂದು ಟಿಪ್ ಕೊಡ್ತೀನಿ. ಒಂದು ಬೇರು ಕಟ್ ಮಾಡಿಬಿಟ್ಟು, ಬೇರು ಎಲೆ ಎರಡೂ ಕಟ್ ಮಾಡಿಬಿಟ್ಟು ನೆಡ್ಬೋದು. ಬೇರು ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಮೆಲ್ಲಕ್ಕೆ ಹೂವಾಗುತ್ತೆ, ಅಂದರೆ ಸ್ಲೋ ಆಗಿ ಹೂವಾಗುತ್ತೆ. ಅಂದರೆ ಹೊಸ ಬೇರು ಬಂದು ಅದಕ್ಕೆ ಚಿಗುರು ಬಂದು ಹೂವಾಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ಬೇರು ಕಟ್ ಮಾಡಲಾರ್ದೆ ನಾವು ಹಾಗೆ ರೀಪಾಟ್ ಮಾಡಿದ್ವಿ ಅಂದ್ಕೊಳ್ಳಿ, ನಾನು ಫಸ್ಟೇ ಹೇಳ್ದಂಗೆ 15 ಡೇಸಲ್ಲೇ ಹೂವಾಗುತ್ತೆ. ನಿಮಗೆ ಈ ಎಲೆ ಎಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಎಲೆ ಕಟ್ ಮಾಡಲಾರ್ದಿದ್ರೆ ಏನಾಗುತ್ತೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಈ ರೀಪಾಟ್ ಮಾಡಿದ್ನಲ್ಲ, ಈ ಮಾಡಿದ ಮೇಲೆ ಎಷ್ಟು ದಿವಸಕ್ಕೆ ಹೂವಾಗಿದೆ ಅನ್ನೋದು ಕೂಡ ಅಪ್ಡೇಟ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ, ಓಕೆನಾ? ಸರಿ, ಈಗ ನಾನು ನಿಮಗೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದಕ್ಕೋಸ್ಕರ ಕೈಯಲ್ಲೇ ಚೂಟಿದ್ದೀನಿ. ನಿಮಗೆ ತಾಳ್ಮೆ ಇದ್ದರೆ ಕತ್ರಿಲಿ ನೀಟಾಗಿ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡಿ. ಆಮೇಲೆ ನಿಮ್ಮ ಹತ್ರ ಹಳೆ ಮಣ್ಣು ಏನಾದ್ರು ಇದ್ದರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ, ಫಸ್ಟೇ ಹೇಳ್ದಂಗೆ ಸ್ವಲ್ಪ ಬೋನ್ ಮಿಲ್ ಆಗಲಿ ಎಪ್ಸಮ್ ಸಾಲ್ಟ್ ಆಗಲಿ ಏನಾದ್ರು ಇದ್ದದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಬೋನ್ ಮಿಲ್ ಅನ್ನೋದು ಮಣ್ಣಲ್ಲಿ ಪೂರ್ತಿ ಮಣ್ಣಿಗೂ ಮಿಕ್ಸ್ ಮಾಡ್ಬೋದು, ಇಲ್ಲ ಮೇಲಿನ ಪದರ ಕೂಡ ನಾವು ಮಿಕ್ಸ್ ಮಾಡ್ಕೊಬೋದು. ಅಂದರೆ ಒಂದು 2 ಇಂಚು ಒಳಗಡೆ ಹೋದರೂ ಸಾಕು. ಅದನ್ನ ಅಂದರೆ ನಾವೀಗ ದೊಡ್ಡ ಪಾಟ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಒಂದು 10 ಇಂಚ್ ಪಾಟು, ಅದರಲ್ಲಿ ಮಣ್ಣು ತುಂಬಿಸಿದ್ದೀವಿ. ಕೆಳಗಡೆ ತನಕ ಅದಕ್ಕೆ ಹಾಕಬೇಕಂತೇನಿಲ್ಲ, ಒಂದು 2-3 ಇಂಚು ತನಕ ಮಣ್ಣಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸಾಕಾಗುತ್ತೆ. ಇದು ಸ್ಲೋ ಆಗಿ ಮಣ್ಣಲ್ಲಿ ಇದು ಬೆರೆಯೋದ್ರಿಂದ ಗಿಡಗಳು ಬೆಳೀತಾ ಇದ್ದಂಗೆ ಸ್ವಲ್ಪ ಗಿಡಕ್ಕೆ ಸಿಕ್ಕಿ ತುಂಬ ದಿವಸ ನಾವು ಯಾವುದೇ ಥರ ಗೊಬ್ಬರ ಹಾಕ್ಲಾರ್ದಿದ್ರು ಕೂಡ ಗಿಡ ಸರ್ವೈವ್ ಆಗುತ್ತೆ, ಓಕೆನಾ? ಅದೇ ನಾವು ಬೇರೆ ಎಲ್ಲ ಹಾಕಿದ್ವಿ ಅಂದ್ಕೊಳ್ಳಿ, ಎಪ್ಸಮ್ ಸಾಲ್ಟ್ ಆಗಲಿ ಅಥವಾ ವರ್ಮಿ ಕಂಪೋಸ್ಟ್ ಆಗಲಿ ಕಿಚನ್ ಕಂಪೋಸ್ಟ್ ಆಗಲಿ ಇಂಥವು ಹಾಕಿದವಾಗ ಕೂಡಲೇ ಗಿಡದ ಬೇರು ಅದನ್ನು ಹೀರ್ಕೊಂಡ್ಬಿಟ್ಟು ಮತ್ತೊಂದು 15-20 ದಿವಸಕ್ಕೆ ಮತ್ತು ಪುನಃ ನಮ್ಮ ಹತ್ರ ಬೇಡ್ತಾ ಇರುತ್ತೆ, ಪೋಷಣೆ ಬೇಕು ಅಂತ ಕೇಳ್ತಾ ಇರುತ್ತೆ. ಅದೇ ನಾವು ಈ ಬೋನ್ ಮಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ 1 ತಿಂಗಳು ನಾವು ಆ ಗಿಡದ ಹತ್ರ ಹೋಗ್ಲಾರ್ದಿದ್ರು ಕೂಡ ಸಾಕಾಗುತ್ತೆ, ಅಂದರೆ ನೀರು ಹಾಕಿಬಿಟ್ರೆ ಸಾಕು. ಈಗ ನೋಡಿ ನಾನು ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾಕಂತೇಳಿದರೆ ಮಣ್ಣಲ್ಲಿ ಏರಿದರೆ ಆ ಬೇರೆ ಏನಾಗುತ್ತೆ ಅಂದರೆ ಬೇಗ ಒಣಗೋಗುತ್ತೆ, ನಮ್ಗೆ ಯಾವುದೇ ಗಿಡಗಳಲ್ಲಿ ರಿಸಲ್ಟ್ ಬರಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಗಿಡ ನೆಡಬೇಕಿದ್ರೂ ಸ್ವಲ್ಪ ಮಣ್ಣನ್ನು ಪ್ರೆಸ್ ಮಾಡಿ, ಅಂದರೆ ಸ್ವಲ್ಪ ಗಟ್ಟಿ ಟೈಟಾಗಿ ಬೆಡ್ ಥರ ಮಾಡಿ, ಓಕೆನಾ? ಈಗ ನಿಮಗೆ ಇಲ್ಲೊಂದು ಡೌಟ್ ಬಂದಿರ್ಬೋದು, ಅದೇನಕ್ಕ ಮೇಲೆ ಇಡ್ತಾ ಇದ್ದೀರಲ್ಲ ಈ ಗಡ್ಡೆನ, ಮಣ್ಣಲ್ಲಿ ಹಾಕೋದು ಬೇಡವಾ ಅಂತ ಅನಿಸಿರ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಅರ್ಧನೇ ಮಣ್ಣು ಹಾಕಿದ್ದೀನಿ, ಅರ್ಧ ಮಣ್ಣು ಹಾಕಿಬಿಟ್ಟು ಎಲ್ಲ ಗಡ್ಡೆಗಳನ್ನ ಇಡ್ತಾಯಿದ್ದೀನಿ. ಯಾಕಂತೇಳಿದರೆ ಮಣ್ಣು ಪೂರ್ತಿ ಹಾಕಿ ಅದನ್ನು ಸ್ವಲ್ಪ ಹೊಂಡ ತೆಗೆದು ಅದರಲ್ಲಿ ಗಡ್ಡೆ ನೆಟ್ಟು ಮತ್ತದನ್ನು ಮಾಡೋದಕ್ಕಿಂತ ಈ ಥರ ಏನು ಮಾಡಬೇಕಂದ್ರೆ ಒಂದು ಅರ್ಧ ಮಣ್ಣು ಹಾಕಿಬಿಟ್ಟು ಎಲ್ಲ ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಗಡ್ಡೆಗಳನ್ನೆಲ್ಲ ಇಟ್ಬಿಟ್ಟು ಅಂದರೆ ಸೆಟ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು 2 ಇಂಚು ಮಣ್ಣು ಹಾಕಿಬಿಟ್ರೆ ನಮಗೇನಾಗುತ್ತೆ ಅಂದರೆ ಫಿಕ್ಸ್ ಆಗೋಗುತ್ತೆ. ಇದು ಯಾವುದೇ ಕಾರಣಕ್ಕೂ ಸಾಯಲ್ಲ ಫ್ರೆಂಡ್ಸ್, ಅದು ಮಾತ್ರ ನಾನು ಹೇಳಬಲ್ಲೆ. ಈ ರೈನ್ ಲಿಲ್ಲಿ ಅನ್ನೋದು ಸಾಯೋದು ತುಂಬ ರೇರಾಗಿ ಸಾಯುತ್ತೆ. ಯಾವಾಗ ಸಾಯುತ್ತೆ ಅಂದರೆ ಮಣ್ಣಲ್ಲಿ ನೀರು ಜಾಸ್ತಿಯಾಗಿ ಒಂಥರ ಮಣ್ಣು ಕೆಸರು ಥರ ಆದವಾಗ ಇದಕ್ಕೆ ಆಕ್ಸಿಜನ್ ಸಿಕ್ಕಲಾರ್ದೆ ಒಂದು 70% ಅಷ್ಟು ಸಾಯ್ಬೋದು. 100% ಕೂಡ ಸಾಯುತ್ತೆ ಅಂತ ಹೇಳಲ್ಲ ನಾನು, ಒಂದು 70% ಅಷ್ಟೇ ಅಂಥ ರೇರ್ ಕೇಸಲ್ಲಿ ಮಾತ್ರ ಇದು ಸಾಯುತ್ತೆ. ಇಲ್ಲ ಅಂದರೆ ಒಂದು ಕಡೆ ನೀವು ಒಂದು ಗಡ್ಡೆ ಹಾಕಿದರೆ ಅದು ಒಂಥರ ರಕ್ತ ಬೀಜಾಸುರ ಸಂತಾನದದ್ದು ಇದು, ಎಲ್ಲ ಕಡೆನೂ ಇದು ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವು ಗಡ್ಡೆ ಒಂದು ಸರ್ತಿ ತಂದು ನೆಡೋದು ಮಾತ್ರ ನಮ್ಮ ಕೆಲಸ, ಆಮೇಲೆ ಎಷ್ಟು ಬೇಕೋ ಅಷ್ಟು ಗಡ್ಡೆಗಳು ಅದೇ ತಯಾರು ಮಾಡ್ಕೊತಾ ಇರುತ್ತೆ. ಈಗ ನಾನು ಈ ಪಾಟಲ್ಲಿ ನೆಟ್ಟಿದ್ದೀನಲ್ಲ, ಬರೋ ವರ್ಷ ನೋಡಿದರೆ ಇದರಲ್ಲಿ ಓವರ್ ಕ್ರೌಡೆಡ್ ಆಗಿಬಿಟ್ಟಿತ್ತು, ಅಂದರೆ ಫುಲ್ಲಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಬೇಗ ಅದಕ್ಕೆ ಮರಿ ಬರ್ತಾ ಇರುತ್ತೆ, ಅಂದರೆ ಪಕ್ಕದಿಂದ ಗಡ್ಡೆಗಳು ಬರ್ತಾ ಇರುತ್ತೆ. ಬೀಜ ಆಗಿಬಿಟ್ಟು ಮತ್ತೆ ಪುನಃ ಉದುರಿ ಅದರಲ್ಲಿ ಕೂಡ ಗಿಡ ಆಗ್ತಾ ಇರುತ್ತೆ. ಇವಾಗ ನಮಗೆ ಮಣ್ಣನ್ನೆಲ್ಲ ಸೆಟ್ ಮಾಡಿದ್ವಲ್ಲ, ಸೆಟ್ ಮಾಡಿದ ಮೇಲೆ ನೀರು ಹಾಕಿಬಿಟ್ಟು ಇದನ್ನು ಬಿಸಿಲಿರೋ ಕಡೆ ಇಡಬೇಕು. ಇದು ಬೇರೆ ಗಿಡಗಳನ್ನ ನೆಟ್ಟಂಗೆ ಒಂದು ವಾರ 10 ದಿವಸ ನೆರಳಲ್ಲಿ ಇಟ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕಬೇಕಂತ ಏನಿಲ್ಲ, ಡೈರೆಕ್ಟಾಗೆ ಬಿಸಿಲಿಗೆ ಇಡ್ಬೋದು. ಇದು ನೋಡಿ, ಇದು ಯೆಲ್ಲೋ ರೈನ್ ಲಿಲ್ಲಿ. ಈ ಯೆಲ್ಲೋ ರೈನ್ ಲಿಲ್ಲಿ ಬೀಜದಿಂದ ಬಂದಿದ್ದಿದ್ದು, ಅದಕ್ಕೋಸ್ಕರ ಎಲೆಗಳು ಅಷ್ಟು ಸಣ್ಣಕ್ಕಿದೆ, ಅಂದರೆ ತೆಳ್ಳಗಿದೆ. ಅದು ಸೈಡಿಗೆಲ್ಲ ಬಿದ್ದುಬಿಟ್ಟು ಬೇರೆ ಗಿಡ ಇದ್ದಿದ್ದು ಗಿಡ ತೆಗ್ದಿದ್ದೀನಿ ನಾನು. ಸೈಡಲ್ಲಿ ಮಾತ್ರ ಪಕ್ಕದಲ್ಲಿ ರೈನ್ ಲಿಲ್ಲಿ ಇತ್ತು, ಅದ್ರ ಬೀಜ ಬಿದ್ದುಬಿಟ್ಟು ಈ ಥರ. ನಿಮಗೆ ಫಸ್ಟೇ ಹೇಳಿದೆ ಅಲ್ಲ ನಾನು, ಎಲೆ ತೆಗೆದಿದ್ರೆ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರನೇ ನಾನು ಎಲೆ ತೆಗೆದಿರಲಿಲ್ಲ, ಹಾಗೆ ಭೂಮಿಲಿ ನೆಟ್ಟಿದ್ದೆ. ನೋಡಿ ಯಾವ ಥರ ಆಗಿದೆ ನೋಡಿ. ಇದೇನಾಗುತ್ತೆ ಅಂದರೆ ಆ ಎಲೆಗಳೆಲ್ಲ ಬಿದ್ದುಬಿಟ್ಟಿರುತ್ತೆ,
ನಾವು ಹೊಸ ಮಣ್ಣಲ್ಲಿ ಹಾಕಿರೋದ್ರಿಂದ ಆ ಗಿಡ ಒಂದು ಸ್ವಲ್ಪ ಶಾಕಲ್ಲಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆ ಎಲೆಗಳೆಲ್ಲ ಹಣ್ಣಾಗುತ್ತೆ, ಆವಾಗ ನಮಗೆ ಹೂವು ಬರೋದು ತುಂಬ ಕಮ್ಮಿ ಆಗುತ್ತೆ. ಇದು ನೋಡಿ, ಇಲ್ಲಿ ನೆಟ್ಟು ನಾನು ಒಂದು 15 ಡೇಸ್ ಆಗಿದೆ. ಈ ವಿಡಿಯೋ ತೋರಿಸೋಕ್ಕಿಂತ ಮುಂಚಿನ ದಿವಸ ಮಳೆ ಬಂದಿತ್ತು. ಈ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಕೆ ಮುಂಚಿನ ದಿವಸ ಒಂದು ದಿವಸ ಮಳೆ ಬಂದಿದ್ದಕ್ಕೆ ನೋಡಿ ಇದು ಮೊಗ್ಗಾಗಿಬಿಟ್ಟು ಹೂವು ಆಗ್ತಾಯಿದೆ. ಇಲ್ಲಿ ನೋಡಿ, ಈ ಮೊಗ್ಗು ಯೆಲ್ಲೋ ಕಲರ್ದು. ನನ್ನ ಹತ್ರ ಒಂದು 6-7 ಕಲರ್ದು ರೈನ್ ಲಿಲ್ಲೀಸ್ ಇದೆ. ನಿಮಗೆ ಈ ಸಾರಿ ಎಲ್ಲ ಥರದ್ದು ಹೂವನ್ನು ನಿಮಗೆ ತೋರಿಸ್ತೀನಿ. ಇದು ಲಾಸ್ಟ್ ಇಯರ್ ಕ್ಲಿಪ್ಪಿಂಗ್ ಇದು ವಿಡಿಯೋ ಇದು, ಅದಕ್ಕೋಸ್ಕರ ಹೊಸದಾಗಿ ನಾನು ನೆಟ್ಟಿದ್ದು ನಿಮಗೆ ತೋರಿಸಿಲ್ಲ. ಇದು ನೋಡಿದರೆ ನೀವು ಇಷ್ಟಕ್ಕೆ ಮುಂಚೆ ನಾವು ಇದರಲ್ಲಿ ಪುಟ್ಟಿಲಿ ಹಾಕಿ ನೆಟ್ಟಿದ್ವಲ್ಲ, ಅದೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ. ಇದು ವೈಟ್ ರೈನ್ ಲಿಲ್ಲಿ ಮಾತ್ರ ಬಂದಿದೆ. ಸ್ವಲ್ಪ ರೇರಾಗಿ ಇದು ಯಾವುದು ಪಿಂಕ್ ಕಲರು ಸ್ವಲ್ಪ ಕಮ್ಮಿ ಹೂವಾಗುತ್ತೆ. ಅದೇ ಯೆಲ್ಲೋ ಕಲರ್ ವೈಟ್ ಕಲರ್ ಆದರೆ ತುಂಬ ಜಾಸ್ತಿ ಹೂವಾಗುತ್ತೆ. ಈ ರೈನ್ ಲಿಲ್ಲಿಲಿ ಡಬಲ್ ಎಸ್ಲಿಂದು ಕೂಡ ಹೂವು ಇದೆ, ಅಂದರೆ ಸ್ವಲ್ಪ ಜಾಸ್ತಿ ಎಸ್ಲಿಂದು ಕೂಡ ಹೂವು ಇದೆ. ಈ ವೈಟಲ್ಲಿ ರೇರಾಗಿ ನಮಗೆ ಮೊಗ್ಗಾಗ್ತಾ ಇರುತ್ತೆ ನೋಡಿ. ಇದರಲ್ಲಿ ನೋಡಿ ಎಲೆನೇ ಇಲ್ಲ, ಆದರೂ ಕೂಡ ಮೊಗ್ಗು ಬಂದುಬಿಟ್ಟು ಹೂವಾಗ್ತಾಯಿದೆ. ರೈನ್ ಲಿಲ್ಲಿ ಸ್ಪೆಷಾಲಿಟಿನೇ ಇದೆ ಫ್ರೆಂಡ್ಸ್. ಇದಕ್ಕೆ ಬಿಸಿಲು ಜಾಸ್ತಿ ಬೇಕು, ನೀರು ಮಾತ್ರ ಹಾಕ್ತಾ ಇರಬೇಕು, ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಹಾಕಿದರೆ ಇದು ಗಡ್ಡೆಗೋಸ್ಕರ ಕೊಳ್ತೋಗುತ್ತೆ. ಬಿಸಿಲು ಕನಿಷ್ಠ ಒಂದು 3-4 ಗಂಟೆನಾದ್ರು ಬೇಕು. ಆದಷ್ಟು ಬಿಸಿಲು ಪ್ರದೇಶದಲ್ಲೇ ಇಡಿ. ಸ್ವಲ್ಪ ಜಾಸ್ತಿ ದೊಡ್ಡ ಅಗಲವಾದ ಪಾತ್ರೆ ಇದು ಕೊಡಿ, ತುಂಬ ಚೆನ್ನಾಗಿ ಮೊಗ್ಗಾಗುತ್ತೆ, ಹೂವಾಗುತ್ತೆ. ವರ್ಷದಲ್ಲಿ ನಿಮಗೆ ಏನಿಲ್ಲ ಅಂದರೆ 4-5 ತಿಂಗಳು ಹೂವಾಗ್ತಾನೆ ಇರುತ್ತೆ. ಇದು ಫ್ರೆಂಡ್ಸ್ ರೈನ್ ಲಿಲ್ಲಿ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಬಾಯ್.